ವೆಲ್ಕಮ್ ಬ್ಯಾಕ್. ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಅರ್ಧ ಭಾಗ ಹೊರತುಪಡಿಸಿ ದಕ್ಷಿಣ ಭಾರತ ಎಲ್ಲ ಬಹುತೇಕ ಕ್ಷೇತ್ರಗಳಲ್ಲಿ ಮತದಾನ ಕಂಪ್ಲೀಟ್ ಆಗಿದೆ. ಕೇರಳದ ವಯನಾಡ್ನಲ್ಲೂ ಕೂಡ ಒಂದೇ ಹಂತದಲ್ಲಿ ವೋಟಿಂಗ್ ಮುಗಿದಿದೆ 20 ಕ್ಷೇತ್ರಗಳಿಗೆ. ಆದ್ದರಿಂದ ರಾಹುಲ್ ಗಾಂಧಿ ಮತ್ತೆ ಇದೀಗ ಉತ್ತರ ಪ್ರದೇಶದ ಅಮೇಥಿಗೆ ವಾಪಸ್ಸಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸ್ಮೃತಿ ಇರಾನಿ ಇದರ ಬಗ್ಗೆ ಮಾತಾಡಿದ್ದಾರೆ, ಕೇಳಿಸಿ. अभी तक हम लोग अमेठी में मुद्दे ढूंढ रहे थे, अब हम कांग्रेस का प्रत्याशी ढूंढ रहे हैं। लेकिन हमसे कहा गया है कि आज वायनाड का वोट हो गया है, इसके बाद कांग्रेस के प्रत्याशी आएंगे, लेकिन पहले राम मंदिर को जाएंगे। ಇದು ಸ್ಮೃತಿ ಇರಾನಿ ಕಳೆದ ಬಾರಿ ಅಮೇಥಿಯಲ್ಲಿ ಇದೇ ರಾಹುಲ್ ಗಾಂಧಿ ಅವರನ್ನು ಸೋಲಿಸಿದ್ರು. ಅದಕ್ಕಿಂತ ಮೊದಲು 2014ರಲ್ಲಿ ರಾಹುಲ್ ಗಾಂಧಿ ಮತ್ತು ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧೆಯಾಗಿತ್ತು. ಆ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಸೋತಿದ್ದರು. ಆದರೆ ನರೇಂದ್ರ ಮೋದಿ ಏನು ಮಾಡಿದರು ಅಂತಂದರೆ, ಸೋತಿದ್ರು ಕೂಡ ಅವರನ್ನು MP ಮಾಡಿ, ರಾಜ್ಯಸಭಾ MP ಮಾಡಿ ಅವರನ್ನು ಮಂತ್ರಿ ಮಾಡಿದರು. ಮಂತ್ರಿ ಮಾಡಿದ ನಂತರ ಅವರು ಅಮೇಥಿಯಲ್ಲಿ ತುಂಬ ಕೆಲಸ ಮಾಡಿದರು. ಕಳೆದ ಬಾರಿ ಗೆದ್ದ ನಂತರ ಅಲ್ಲಿಗೆ ರಾಹುಲ್ ಗಾಂಧಿ ಹೋಗಿಲ್ಲ ಅನ್ನುವಂಥ ಒಂದು ಆರೋಪ ಈಗಲೂ ಕೂಡ ಇದೆ. ಹಾಗಾಗಿ ವಯನಾಡಿಂದ ಸ್ಪರ್ಧೆ ಮಾಡಿದರು. ವಯನಾಡಿಂದ ಸ್ಪರ್ಧೆ ಮಾಡ್ತಾ ಎಲ್ಲೂ ಸುದ್ದಿ ಬಿಟ್ಟುಕೊಟ್ಟಿರಲಿಲ್ಲ. ಆದರೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಾವು ಪದೇ ಹೇಳ್ತಾ ಇದ್ವಿ, ವಯನಾಡ್ ವೋಟಿಂಗ್ ಆದ ನಂತರ ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ. ಯಾಕೆ ಹಾಗೆ ಮೊದಲು ಹೇಳ್ಬೋದಲ್ಲ, 2 ಕಡೆಯಿಂದ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿ. ಯಾಕೆ ಮಾಡಿಲ್ಲ ಅಂತಂದರೆ, ಕೇರಳದ ವಯನಾಡಿನ ಜನ ಒಂದು ವೇಳೆ ಅಮೇಥಿ ಮತ್ತು ವಯನಾಡ್ ಎರಡೂ ಕಡೆಯಿಂದ ಇವರು ಸ್ಪರ್ಧೆ ಮಾಡಿದರೆ, ಎರಡೂ ಕಡೆ ಗೆದ್ದರೆ ಯಾವುದನ್ನು ಉಳಿಸ್ಕೋಬೋದು? ಅಮೇಥಿಯನ್ನು ಉಳಿಸ್ಕೋಬೋದು. ಹಾಗಾಗಿ ಇಲ್ಲಿ ಹೆಂಗೂ ಬರಲ್ಲ ರಾಹುಲ್ ಗಾಂಧಿ ಅಂತಂದ್ಬಿಟ್ಟು ವೋಟ್ ಹಾಕದೇ ಇದ್ದರೆ ಆ ಭಯ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಕಾಡ್ತಾ ಇತ್ತು. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಅಮೇಥಿಯಿಂದ ಸ್ಪರ್ಧೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡ್ತೀವಿ ಅಂತ ಹೇಳಲೇ ಇಲ್ಲ. ವಯನಾಡು ಒಂದೇ ಅಂತ ಹೇಳಿದರು. ಇದೀಗ ವಯನಾಡ್ದು ಕಂಪ್ಲೀಟ್ ಆಗಿದೆ. 7 ಹಂತದ ಚುನಾವಣೆ ಇದೆ. ಈಗ ನಾಮಿನೇಷನ್ ಸಲ್ಲಿಸೋದಕ್ಕೆ ಅಲ್ಲಿ ಅವಕಾಶ ಇದೆ. ಮೇ 1ನೇ ತಾರೀಕು ರಾಹುಲ್ ಗಾಂಧಿ ಅಲ್ಲಿ ಅಮೇಥಿಯಿಂದ ಮೇ 1ನೇ ತಾರೀಕು ನಾಮಿನೇಷನ್ ಹಾಕ್ತಾರಂತೆ. ಮೇ 1ನೇ ತಾರೀಕು, ಇದೀಗ ಏಪ್ರಿಲ್, ಮೇ 1ನೇ ತಾರೀಕು ಅಲ್ಲಿ ಟೈಮ್ ಇದೆ. ಆಮೇಲೆ ಉತ್ತರ ಪ್ರದೇಶದಲ್ಲಿ ಆಲ್ರೆಡಿ 8 ಕ್ಷೇತ್ರಗಳಿಗೆ ಮಾತ್ರ ನಿನ್ನೆ ಚುನಾವಣೆ ಆಯಿತು. ರಾಯ್ಬರೇಲಿಯಿಂದ ಮೇ 2ನೇ ತಾರೀಕಿಗೆ ನಾಮಿನೇಷನ್ ಹಾಕ್ತಾರಂತೆ ಪ್ರಿಯಾಂಕಾ ವಾದ್ರಾ. ವೆರಿ ಫಸ್ಟ್ ಟೈಮ್ ಅಮೇಥಿ ನಿರಂತರವಾಗಿ ಗೆದ್ದುಕೊಂಡು ಬಂದಿರುವಂಥ ಈಗ ಇವರಿಬ್ಬರು ಕೂಡ ನಾಮಿನೇಷನ್ ಸಲ್ಲಿಸುತ್ತಾರೆ. ಕಳೆದ ಬಾರಿ ಕೇವಲ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಮಾತ್ರ 80 ಕ್ಷೇತ್ರಗಳ ಪೈಕಿ ಉತ್ತರ ಪ್ರದೇಶದಲ್ಲಿ ಗೆದ್ದು. ಇದೀಗ ಅಮೇಥಿಯ ಸ್ಕೋರ್ ಹೇಗಿದೆ ಅಂತ ನೋಡ್ಕೊಂಬಂದು ಬನ್ನಿ. ಅಮೇಥಿ ಇದೀಗ 2014ರ ನಂತರ ಇವರಿಬ್ಬರು ಸ್ಪರ್ಧೆ ಮಾಡಿದ್ದು. 14ಕ್ಕೆ ಮತ್ತು 19ಕ್ಕೆ ಸ್ಪರ್ಧೆ ಮಾಡಿದ್ದು. 14ಕ್ಕೆ ಯಾರು ಗೆದ್ದರು? ರಾಹುಲ್ ಗಾಂಧಿ. 19ಕ್ಕೆ ಯಾರು ಗೆದ್ದರು? ಸ್ಮೃತಿ ಇರಾನಿ. ಹಾಗಿದ್ರೆ ಅಮೇಥಿ ಸ್ಕೋರ್ 1:1 ಅಲ್ವಾ? ರಾಹುಲ್ ಗಾಂಧಿ 2014ರಲ್ಲಿ ಇದೇ ಸ್ಮೃತಿ ಇರಾನಿ ಅವರನ್ನು 1,07,000 ಮತಗಳ ಅಂತರದಿಂದ ಸೋಲಿಸಿದರು. ಸ್ಮೃತಿ ಇರಾನಿ ಅವರು 2019ರಲ್ಲಿ ಇದೇ ರಾಹುಲ್ ಗಾಂಧಿ ಅವರನ್ನು 55,000 ಮತಗಳ ಅಂತರದಿಂದ ಸೋಲಿಸಿದರು. ಯಾಕೆ ಅಮೇಥಿ ರಾಯ್ಬರೇಲಿ ಯಾಕೆ ಇದು ಇಷ್ಟೊಂದು ಪ್ರತಿಷ್ಠಿತ? ಈಗ ನಾವು ಮಂಡ್ಯದ ಬಗ್ಗೆ ಮಾತಾಡ್ತೀವಿ, ಹಾಸನದ ಬಗ್ಗೆ ಮಾತಾಡ್ತೀವಿ. ಹಾಸನ ಅಂದರೆ ಏನು ನೆನಪಾಗುತ್ತೆ ನಮಗೆ? ದೇವೇಗೌಡರ ಭದ್ರಕೋಟೆ ಅಂತ ನೆನಪಾಗುತ್ತೆ. ಹಾಗೆಯೇ ಶಿವಮೊಗ್ಗ ಅಂದಾಗ ಮೊದಲೆಲ್ಲ ಬಂಗಾರಪ್ಪನವರ ಭದ್ರಕೋಟೆ, ಈಗ ಯಡಿಯೂರಪ್ಪನವರ ಭದ್ರಕೋಟೆ ಅಂತೇಳಿ ನೆನಪಾಗುತ್ತೆ. ಹಾಗೆಯೇ ಈ ಅಮೇಥಿ ಇದೆಯಲ್ಲ, ಇದೊಂದು ಗಾಂಧಿ ಕೋಟೆ. ಯಾವ ಗಾಂಧಿ ನೋಡಿ, ಸಂಜಯ್ ಗಾಂಧಿಯಿಂದ ಶುರುವಾಗುತ್ತೆ. 1980 ಸಂಜಯ್ ಗಾಂಧಿ ಇದೇ ರಾಹುಲ್ ಗಾಂಧಿಯವರ ಚಿಕ್ಕಪ್ಪ, ರಾಜೀವ್ ಗಾಂಧಿಯವರ ತಮ್ಮ. 1980ರಲ್ಲಿ ಇದೇ ಸಂಜಯ್ ಗಾಂಧಿ ಇಲ್ಲಿಂದ ಗೆದ್ದಿರ್ತಾರೆ, ಸ್ಪರ್ಧೆ ಮಾಡಿ ಗೆದ್ದಿರ್ತಾರೆ. ಇವರ ಪತ್ನಿ ಮೇನಕಾ ಗಾಂಧಿ ನಿಮ್ಗೆ ಗೊತ್ತಿರ್ಬೋದು. ಇನ್ನು 1981 ಮತ್ತು 91ರ ಅವಧಿಯಲ್ಲಿ ಅಂದರೆ ಇವರು ಇದೇ ಸಂಜಯ್ ಗಾಂಧಿ ಅವರು ವಿಮಾನ ಅಪಘಾತದಲ್ಲಿ ತೀರ್ಕೊಂಡಾಗ ಪೈಲಟ್ ಆಗಿದ್ದಂಥ ರಾಜೀವ್ ಗಾಂಧಿಯನ್ನು ಇಂದಿರಾ ಗಾಂಧಿ ಪಾಲಿಟಿಕ್ಸ್ಗೆ ಕರ್ಕೊಂಡ್ಬರ್ತಾರೆ. 1981ರಲ್ಲಿ ಅವರನ್ನು ಇದೇ ಅಮೇಥಿಯಿಂದ ಕಣಕ್ಕಿಳಿಸ್ತಾರೆ. ಅಮೇಥಿಯಿಂದ ಅವರು ಗೆಲ್ತಾರೆ. 81ರಿಂದ 91ರ ತನಕ
ರಾಜೀವ್ ಗಾಂಧಿ ಇಲ್ಲಿ 4 ಬಾರಿ ಗೆಲ್ತಾರೆ. ಫಸ್ಟ್ ಟೈಮ್ ಆಗಿದ್ದು 2ನೇ ಬಾರಿ 1984ರಲ್ಲಿ ಅವರಲ್ಲಿಂದ MP ಆಗಿ ಆಯ್ಕೆಯಾದಾಗ ಪ್ರಧಾನಮಂತ್ರಿ ಕೂಡ ಆಗ್ತಾರೆ. ಇದಾದ ನಂತರ 91ರಲ್ಲಿ ಶ್ರೀಪೆರಂಬದೂರಿನಲ್ಲಿ ನಡೆದಂತಹ ಬಾಂಬ್ ಸ್ಫೋಟದಲ್ಲಿ LTT ಬಾಂಬ್ ಸ್ಫೋಟದಲ್ಲಿ ರಾಜೀವ್ ಗಾಂಧಿ ಮೃತಪಡ್ತಾರೆ. ರಾಜೀವ್ ಗಾಂಧಿ ಸತ್ತೋಗ್ಬಿಡ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಆ ನಂತರ ಸೋನಿಯಾ ಗಾಂಧಿ ಎಂಟ್ರಿ ಆಗುತ್ತೆ. 1999ನಲ್ಲಿ ಸೋನಿಯಾ ಗಾಂಧಿ ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ. ಸೋನಿಯಾ ಗಾಂಧಿ ನಂತರ ಅವರು ರಾಯ್ಬರೇಲಿಗೆ ಹೋಗ್ತಾರೆ. ಆಮೇಲೆ 2004ರಿಂದ 2014 ತನಕ ರಾಜೀವ್ ಗಾಂಧಿ ಅಲ್ಲ, ರಾಹುಲ್ ಗಾಂಧಿ ಇಲ್ಲಿಂದ ಸತತವಾಗಿ ಗೆದ್ದು ಬರ್ತಾರೆ. 2019ರಲ್ಲಿ ಸ್ಮೃತಿ ಇರಾನಿ BJPಯಿಂದ ಇಲ್ಲಿ ಗೆಲ್ತಾರೆ. ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧೆಯಲ್ಲಿ ಸ್ಮೃತಿ ಇರಾನಿ ಗೆಲ್ತಾರೆ. ಬನ್ನಿ ಮುಂದೆ ಹೋಗೋಣ. ರಾಯ್ಬರೇಲಿ ಇನ್ನೊಂದು ಕ್ಷೇತ್ರ. ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧಿಸೋದು ಪಕ್ಕಾ ಆಗಿದೆ. ಮತ್ತೊಂದು ಕಡೆ ರಾಯ್ಬರೇಲಿಯಿಂದ ಸ್ಪರ್ಧಿಸೋದು ಯಾರು ಎಂಬ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ. ಸೋನಿಯಾ ಗಾಂಧಿಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋದ್ರಿಂದ ಪ್ರಿಯಾಂಕಾ ವಾದ್ರಾ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡೋದು ಖಚಿತವಾಗಿದೆ. ಸೊ ರಾಯ್ಬರೇಲಿ ಯಾವ ಕಾರಣಕ್ಕಾಗಿ ಗಾಂಧಿ ಕೋಟೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ. 1952ರಿಂದ 1960 2 ಬಾರಿ ಈ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿಯವರ ತಂದೆ ಇಂದಿರಾ ಗಾಂಧಿಯವರ ಪತಿ ಫಿರೋಜ್ ಗಾಂಧಿ ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ. 1952ರಿಂದ 1960. ಫಿರೋಜ್ ಗಾಂಧಿ ಬಗ್ಗೆ ಬೇರೆ ಬೇರೆ ಕಥೆಗಳು ಮತ್ತೊಂದೆಲ್ಲ ಏನೇ ಇದ್ರೂ ಕೂಡ ಅದ್ಭುತವಾದಂಥ ಓರ್ವ ಪಾರ್ಲಿಮೆಂಟೇರಿಯನ್ ಅಂತ ಅವರಿಗೆ ಹೆಸರಿದೆ ಫಿರೋಜ್ ಗಾಂಧಿ ಅವರಿಗೆ. ಇವರು 2 ಬಾರಿ ಇಲ್ಲಿಂದ ರಾಯ್ಬರೇಲಿಯಿಂದ ಗೆದ್ದು ಬರ್ತಾರೆ. ಅದಾದ ನಂತರ 1967, 77, 80 ಇಂದಿರಾ ಗಾಂಧಿ ಇಲ್ಲಿ ಸ್ಪರ್ಧೆ ಮಾಡ್ತಾರೆ. ಇಂದಿರಾ ಗಾಂಧಿ 3 ಬಾರಿ ಜಯಗಳಿಸ್ತಾರೆ. ಈ ಎಮರ್ಜೆನ್ಸಿ ಕಾಲದಲ್ಲಿ ಇಂದಿರಾ ಗಾಂಧಿ ಸೋಲು ಅನುಭವಿಸಬೇಕಾಯಿತು. ಆ ನಂತರ 2004ರಿಂದ 2019ರವರೆಗೆ 1999ರಲ್ಲಿ ಸೋನಿಯಾ ಗಾಂಧಿ ಅಮೇಥಿಯಿಂದ ಸ್ಪರ್ಧೆ ಮಾಡಿದರು. 2004ರಿಂದ 2019ರವರೆಗೆ ಸೋನಿಯಾ ಗಾಂಧಿ ಸತತವಾಗಿ 5 ಬಾರಿ ಕಳೆದ ಲೋಕಸಭಾ ಚುನಾವಣೆ ತನಕ 5 ಬಾರಿ ಗೆದ್ದು ಬಂದಿದ್ದರು. ಈ ಬಾರಿ ಅವರು ಆ ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ. ನೋಡಿ, 1952ರಿಂದ 2019 ತನಕ ಕಾಂಗ್ರೆಸ್ ಇಲ್ಲಿ 10 ಬಾರಿ ಜಯಗಳಿಸಿದೆ, 1 ಬಾರಿ ಸೋಲು ಅನುಭವಿಸಿದೆ, 13 ಬಾರಿ ಇಲ್ಲಿ ಚುನಾವಣೆ ನಡೆದಿದೆ, 2 ಬಾರಿ ಮತ್ತಿಬ್ಬರು ಗೆದ್ದು ಬಂದಿದ್ದಾರೆ. ಹಾಗಾಗಿ ಇದು ಭದ್ರಕೋಟೆ. ಓಕೆ, ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. 236ಕ್ಕಿಂತಲೂ ಹೆಚ್ಚು ತಾಲೂಕುಗಳು ಬರಪೀಡಿತ. ಹಾಗಾಗಿ ಬರಪೀಡಿತ ಅಂದರೆ ಮಳೆ ಇಲ್ಲ, ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಬರಪೀಡಿತ ಅಂತ ಘೋಷಣೆ ಆಗುತ್ತೆ. ಬರಪೀಡಿತ ಅಂತ ಘೋಷಣೆ ಆದಾಗ ಕೇಂದ್ರ ಸರ್ಕಾರ ಒಂದೊಂದು ಫಂಡ್ ಇಟ್ಟಿರುತ್ತೆ. ರಾಜ್ಯ ಸರ್ಕಾರ SDRF ಅಂದರೆ ರಾಜ್ಯ ಸರ್ಕಾರ, NDRF ಅಂದರೆ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರಗಳು ಒಂದೊಂದು ರಾಜ್ಯಗಳಿಗೆ ಒಂದೊಂದು ರೀತಿಯಲ್ಲಿ. ಈಗ ಬೆಂಗಳೂರಲ್ಲಿ ಮಳೆ ಬಂದರೆ ಅಥವಾ ತಮಿಳುನಾಡಿನ ಚೆನ್ನೈನಲ್ಲಿ ಮಳೆ ಬಂದರೆ 2 ರಾಜ್ಯಗಳಿಗೂ ಸೇಮ್ ಪರಿಹಾರ ಕೊಡೋದಿಲ್ಲ. ಅರ್ಥ ಆಯ್ತಾ? ಮುಂಬೈನಲ್ಲಿ ನೆರೆ ಬಂದರೆ, ಬೆಂಗಳೂರಿನಲ್ಲಿ ನೆರೆ ಬಂದರೆ ಮತ್ತು ಚೆನ್ನೈನಲ್ಲಿ ನೆರೆ ಬಂದರೆ ಸೇಮ್ ಪರಿಹಾರ ಅಲ್ಲ, ಬೇರೆ ಬೇರೆ ರೀತಿಯ ಪರಿಹಾರಗಳಿರುತ್ತೆ. ಯಾಕಂದರೆ ಚೆನ್ನೈನಲ್ಲಿ ಬರ್ತಾ ಇರುತ್ತೆ, ಆಮೇಲೆ ಮುಂಬೈನಲ್ಲಿ ಬರ್ತಾ ಇರುತ್ತೆ, ಹಾಗಾಗಿ ಅಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ. ಬೆಂಗಳೂರಿನಲ್ಲಿ ಅಚಾನಕ್ ಒಮ್ಮೆ ಬಂದರೂ ಬರ್ಬೋದು, ಇಲ್ಲಿ ಆ ಥರ ಬಂದಿಲ್ಲ. ಸೊ ಹಾಗಾಗಿ ಈ NDRF ಲೆಕ್ಕಾಚಾರ ಇದೆಯಲ್ಲ ಒಂದೊಂದು ರೀತಿಯಲ್ಲಿ ಇರುತ್ತೆ. ಈಗ ಉತ್ತರ ಕರ್ನಾಟಕದಲ್ಲಿ ಯಾವತ್ತು ನೆರೆ ಬಂತು, ಅದಕ್ಕಿಂತ ಮೊದಲು ಬಂದಿರಲಿಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಇರುತ್ತೆ. ಒಂದು 2-3 ಸಲ ಬಂದ ನಂತರ ಇಲ್ಲ ಜಾಸ್ತಿ ಬೇಕಾಗತ್ತೆ ಅಂತ ಆ ದುಡ್ಡು ಬರುತ್ತೆ. ಇರಲಿ, ನಾನು ಯಾಕೆ ಹೇಳಿದೆ ಅಂತಂದರೆ ಎಲ್ಲ ರಾಜ್ಯಗಳು ಒಂದೇ ಥರ ಅಲ್ಲ. ಆದರೆ ಕಳೆದೊಂದು ವರ್ಷದಿಂದ ನಡೀತಾ ಇದ್ದಂತಹ ಅನುದಾನ ಸಮರದಲ್ಲಿ ರಾಜ್ಯ ಸರ್ಕಾರ ಎಲ್ಲಿ ತನಕ ಹೋಯಿತು ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ದುಡ್ಡನ್ನು ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿತ್ತು. ಕೊನೆಗೂ ಕೇಂದ್ರ ಸರ್ಕಾರ ಪರಿಹಾರದ ಹಣ ಬಿಡುಗಡೆ ಮಾಡಿದೆ. ಈ ಯುದ್ಧದ ಹಿಂದೆ ಏನೆಲ್ಲ ಕಸರತ್ತುಗಳು ನಡೆದಿತ್ತು, ಕೇಂದ್ರ ರಾಜ್ಯ ನಡುವೆ ವಾಕ್ಸಮರಗಳು ನಡೆದಿತ್ತು, ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಬರ ಪರಿಹಾರ ಸಮರದಲ್ಲಿ ಗೆದ್ದ ರಾಜ್ಯ ಸರ್ಕಾರ, ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಿಸಿದ ಕೇಂದ್ರ. ಕರ್ನಾಟಕ ರಣಭೀಕರ ಬರಕ್ಕೆ ತುತ್ತಾಗಿದೆ. ಕ್ಷಾಮದಿಂದ 48 ಲಕ್ಷ ಹೆಕ್ಟೇರ್ ಬೆಳೆ ನಷ್ಟವಾಗಿದೆ. 223 ತಾಲೂಕುಗಳನ್ನು ಬರ ಪೀಡಿತ ಎಂದು ಸಿದ್ದು ಸರ್ಕಾರ ಘೋಷಿಸಿದೆ. ರಾಜ್ಯಕ್ಕೆ ಬರ ಪರಿಹಾರ ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿತ್ತು. ಯಾವಾಗ ಮೋದಿ ಸರ್ಕಾರ ಮೀನಾಮೇಷ ಎಣಿಸಿತು,
ಸಿದ್ದರಾಮಯ್ಯ ತಮ್ಮ ಟೀಮ್ ಕಟ್ಟಿಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಮಾರ್ಚ್ನಲ್ಲಿ ಸುಪ್ರೀಂನಲ್ಲಿ ಅರ್ಜಿ ಸಲ್ಲಿಸಿ ಗೆದ್ದು ಬೀಗಿದ್ರು. ಸುಮಾರು 18,172 ಕೋಟಿ ಅನುದಾನ ಕೇಳಿದ್ದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಇಂದು 3,454 ಕೋಟಿ ರೂಪಾಯಿ ಬರ ಪರಿಹಾರ ಘೋಷಣೆ ಮಾಡಿದೆ. ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡಬೇಕು ಅಂತ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವೀಟಾಸ್ತ್ರ ಪ್ರಯೋಗ. ಬರ ಪರಿಹಾರಕ್ಕೆ ಹಣವಿಲ್ಲ ಎಂದು ಹೇಳುವ ಕಾಂಗ್ರೆಸ್ ಸರ್ಕಾರ ಸುತ್ತಾಡೋಕೆ ಫ್ಲೈಟ್ ಬಳಸ್ತಾರೆ ಎಂದು ಬಿಜೆಪಿ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದೆ. ಲೂಟಿಕೋರರು 50 ವರ್ಷ ಆಡಳಿತ ಮಾಡಿದ್ದಾರೆ ಕಾಂಗ್ರೆಸ್ ಅವರು. 2G 3G ಏನೇನೋ ಜಿಗಳು ಎಲ್ಲ ಆಗಿದೆ. ಹಗರಣಗಳ ಮೇಲೆ ಹಗರಣ, ಬೇಲ್ ಮೇಲೆ ಬೇಲು. ಯಾವಾಗ ಕರ್ನಾಟಕ ಸರ್ಕಾರ ಯಾವಾಗ ನಾವು ಎಷ್ಟು ದುಡ್ಡು ಕೇಳಿದ್ರಿ ಅವಾಗ ಕಾಂಗ್ರೆಸ್ ಅವರು ಎಷ್ಟು ಬಿಡುಗಡೆ ಮಾಡಿದ್ದಾರೆ ಆ ಪಟ್ಟಿಯನ್ನ ರಿಲೀಸ್ ಮಾಡಿ. ಇವ್ರಿಗೆ ಧೈರ್ಯ ಇದ್ರೆ, ನಿಜವಾಗೂ ಇವ್ರಿಗೆ ಏನಾನ ಮಾನ ಮರ್ಯಾದೆ ಆ ತರದ್ ಏನಾನ ಇದ್ರೆ ಸವಾಲ್ ಹಾಕ್ಬೇಕು ಅಂತಂದ್ರೆ ಬಿಡುಗಡೆ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.